ಬೋಸ್ ಕಂದ ಮಾತಾಡ್ತಿದ್ದೀನಿ. ನೀನು ಅನ್ಯಾಯವಾಗಿ ಸಾಯ್ತೀಯ. ಪೊಲೀಸವ್ರ ಕೈಯಲ್ಲಿ ಸಾಯಲ್ಲ ಅಂತ ನನ್ನ ಮುಂದೆ ಚಾಲೆಂಜ್ ಮಾಡಿದ್ದೆ ಅಲ್ವಾ? ನೀನು ಎನ್ಕೌಂಟ್ರಲ್ಲೇ ಸಾಯ್ತಿದೀಯ. ಪೊಲೀಸವ್ನ ಕೈಯಲ್ಲಿ ನಾನು ಸಾಯೋದಿಲ್ಲ ಕಣೋ. ಏಯ್, ನೀನು ತಪ್ಪಿಸ್ಕೊಳ್ಳೋದಕ್ಕೆ ದಾರಿನೇ ಇಲ್ಲ. ಪೊಲೀಸ್ ಯಾರು ಪಬ್ಲಿಕ್ ಯಾರು ಅಂತ ಗೊತ್ತಾಗ್ದಿರೋ ಹಾಗೆ ಮಂಡ್ಯ ಫುಲ್ ಕವರ್ ಮಾಡ್ಕೊಂಡಿದ್ದಾರೆ. ಟೌನ್ ಫುಲ್ ಚೆಕ್ ಪೋಸ್ಟ್ ಇಟ್ಟಿದ್ದಾರೆ. ಮನೆ ಮನೆ ನುಗ್ಗಿ ನಿನ್ನನ್ನು ಹುಡುಕ್ತಿದ್ದಾರೆ. ನೀನು ಯಾವಾಗ ಸಾಯ್ತೀಯೋ ನಿನಗೆ ಗೊತ್ತಿಲ್ಲ. ಆದ್ರೆ ನಾನಿನ್ನ ಕಾಪಾಡ್ಬೋದು. ನೀನೇನೋ ಪ್ಲಾನ್ ಮಾಡ್ತಾ ಇದ್ಯಾ? ನಾನಿನ್ನ ಭದ್ರವಾಗಿ ಮಂಡ್ಯದಿಂದ ಹೊರಗೆ ಕರ್ಕೊಂಡು ಹೋಗ್ತೀನಿ. ನಾನು ಸಿಗಾಕ್ಸ್ಬೇಕಂತಿದ್ಯಾ? ಏಯ್, ಲೂಸಾ ನೀನು? ಒಬ್ಬ ಆಕ್ಯೂಸ್ಟಿಗೆ ಸಹಾಯ ಮಾಡೋದಕ್ಕೆ ನಂಗೆ ಇಷ್ಟನೇ ಇಲ್ಲ ಕಣೋ. ಆದ್ರೆ ನೀನು ನನ್ನ ವರ್ಧ ಸರ್ ಮಗ, ಅದಕ್ಕೆ ಹೆಲ್ಪ್ ಮಾಡ್ತಿರೋದು. ನಾನಿರೋ ಜಾಗದಲ್ಲಿ ಯಾರು ಕೂಡ ಬರಕ್ ಸಾಧ್ಯ ಇಲ್ಲ. ನೀನೇ ಹೇಗೆ ಹೆಲ್ಪ್ ಮಾಡ್ತೀಯಾ? ಏ ಬಾಸ್, ನೀನ್ ಎಲ್ಲಿ ಹೋದ್ರೂ ನನ್ನಿಂದ ತಪ್ಪಿಸ್ಕೊಳ್ಳೋದಿಕ್ಕಾಗಲ್ಲ. ಒಂದೊಂದು ಮೂಮೆಂಟು ನಾನು ವಾಚ್ ಮಾಡ್ತಿದ್ದೀನಿ. ಈಗಲೂ ಕೂಡ ನಿನ್ನ ಕಾಂಪೌಂಡ್ ಗೇಟ್ ಹೊರಗಡೆನೇ ಇದ್ದೀನಿ. ನಂಬಿಕೆ ಅಲ್ವಾ? ಒಳಗಡೆ ಬರ್ತೀನಿ ನೋಡು. ಕಂದ ನನ್ನ ಕಾಪಾಡ್ಬೇಕಂತಿದ್ದಾನಂತೆ. ಅವನು ಇಟ್ಕೊಂಡು ಈ ಊರ್ ಬಿಟ್ಟು ಹೊರಗೆ ಹೋಗ್ತೀನಿ. ಪೊಲೀಸವರಿಂದ ನಿಜವಾಗ್ಲೂ ತಪ್ಪಿಸ್ಕೋತೀನಿ. ಶಬಾಷ್ ಅಳಿಯ, ಹೇಗಿದ್ರು ನೀನ್ ತಪ್ಪಿಸ್ಕೋತೀಯ ಅಂತ ಗೊತ್ತು ಕಣೋ. ಅಡ್ವೈಸ್ ಮಾಡಿದ್ರೆ ನಿನಗಿಷ್ಟ ಇಲ್ಲ ಅಂತ ನಂಗೆ ಗೊತ್ತು. ನಿನ್ನನ್ನು ಕಾಪಾಡೋದು ನಾನೇ. ಅದಕ್ಕಾದರೂ ನಾನು ಹೇಳೋದನ್ನು ನೀನು ಕೇಳಬೇಕು. ಈ ಗೋಡೆಗಳನ್ನು ನೋಡ್ತಿದೀಯಾ? ಎಲ್ಲವೂ ನೀನು ಮತ್ತು ನಿಮ್ಮ ಹುಡುಗರು ಮಾಡಿರೋ ಈ ಊರಲ್ಲಿನ ತಪ್ಪುಗಳು. ನೀನು ಎತ್ತಿರೋ ಆಯುಧದ ಹಿಂದೆ ಎಷ್ಟೊಂದು ಕತೆಗಳಿದಾವೆ, ಎಷ್ಟೊಂದು ಕಣ್ಣೀರಿದಾವೆ ಗೊತ್ತಾ ನಿನಗೆ? ಬೋಸ್, ಒಂದೊಂದು ಕ್ರಿಮಿನಲ್ಲು ಅವನಿಗೆ ಬೇಕಾಗಿರೋ ಒಂದು ಕಾರಣ ಇಟ್ಕೊಂಡು ಅದೇ ನ್ಯಾಯ ಅಂತ ಅನ್ಕೊಂಡು ತಪ್ಪು ಮಾಡ್ತಿದ್ದಾನೆ. ನಿನಗೂ ಸ್ವಲ್ಪ ಕಾರಣಗಳಿರ್ಬೋದು, ಆದರೆ ಅದನ್ನು ಒಪ್ಕೊಳ್ಳೋದಿಕ್ಕಾಗಲ್ಲ. ಒಬ್ಬ ಮನುಷ್ಯ ಮಾಡುವಂಥ ಕೆಲಸ ಈ ಸಮಾಜಕ್ಕೆ, ಈ ಮನುಷ್ಯರಿಗೆ ತೊಂದರೆ ಆಗತ್ತಂತಂದ್ರೆ ಅವನನ್ನ ಸಮಾಜದ ವಿರೋಧಿ ಅಂತ ಹೇಳ್ತಾರೆ. ದಂಡಿಸ್ಬೇಕು. ಭಯಪಡಬೇಡ, ಏನು ಮಾಡಲ್ಲ. ನಿನ್ನನ್ನು ಕಾಪಾಡೋದಕ್ಕೆ ಒಂದು ವೇಷ ಹಾಕ್ತೀನಿ. ಈ ವೇಷ ನಿನಗೆ ಹಾಕೋದಕ್ಕೆ ನನಗೆ ಅಸಹ್ಯ ಆಗತ್ತೆ. ದೇಶದ್ರೋಹ ಮಾಡ್ತಿದ್ದೀನಿ ಅಂತ ನನ್ನ ಮನಸ್ಸು ಹೇಳ್ತಿದೆ ಕಣ. ಆದ್ರೆ ನನಗೆ ಬೇರೆ ದಾರಿನೇ ಗೊತ್ತಿಲ್ಲ. ಯಾವನೋ ಒಬ್ಬ ಕ್ರಿಮಿನಲ್ ಆಗಿದ್ರೆ ಸತ್ಯವಾಗ್ಲೂ ಈ ವೇಷ ಅವನಿಗೆ ಹಾಕ್ತಿರ್ಲಿಲ್ಲ ಕಣ. ಆದ್ರೆ ನೀನೊಬ್ಬ ಗಾಂಧಿವಾದಿಯ ಮಗ. ಅವ್ರು ಮಾಡಿದ ಒಳ್ಳೆ ಕೆಲಸಗಳು ಖಂಡಿತ ನಿನ್ನೊಳಗೆ ಇದೆ ಅನ್ನೋ ನಂಬಿಕೆಯಿಂದ ಈ ವೇಷ ನಾನು ನಿನಗೆ ಹಾಕ್ತಿದ್ದೀನಿ. ಬೋಸ್, ನಮ್ಮ ವರ್ಧಾ ಸರ್ ಮಗ ಪೊಲೀಸ್ ಎನ್ಕೌಂಟ್ರಲ್ಲಿ ಸಾಯಬಾರದು. ಎಷ್ಟೋ ಜನಕ್ಕೆ ವಿದ್ಯೆ ಕೊಟ್ಟು ಅವರೆಲ್ಲ ದೇವರು ಅಂತ ಪೂಜಿಸುವಂತ ನಮ್ಮ ವರ್ಧನ್ ಸರ್ಗೆ ಹೆಮ್ಮೆ ಅಲ್ಲ. ಅರ್ಥ ಆಯ್ತಾ? ಏನು ಹಿಂಗೆ ನೋಡ್ತಿದ್ಯಾ? ಪೊಲೀಸ್ ಅವರ ಎನ್ಕೌಂಟ್ರಿಂದ ಮಾತ್ರ ಉಳಿಸೋದು ನನ್ನ ಗುರಿಯಾಗಿಲ್ಲ. ಈ ಕನ್ನಡಕಕ್ಕೂ ಆ ಬಟ್ಟೆಗೂ ಒಂದು ಮರ್ಯಾದೆ ಇದೆ. 2ನೇ ವರ್ಲ್ಡ್ ವಾರಲ್ಲಿ ಕೋಟಿಗಟ್ಟಲೆ ಜನರನ್ನು ಕೊಂದಿರ್ತಕ್ಕಂಥ ಹಿಟ್ಲರನ್ನೇ ಗೆದ್ದಿದ್ರು ಇಂಗ್ಲೆಂಡ್ನ ಪ್ರಧಾನಿ ವಿನ್ಸೆಂಟ್ ಚರ್ಚಲ್. ಆದರೆ ಇಂಡಿಯಾದಲ್ಲಿ ಮಹಾತ್ಮ ಗಾಂಧಿ ಹತ್ರ ಸೋತೋದ್ರು. ಕಾರಣ ಅಹಿಂಸಾ.
ಆ ಅಹಿಂಸವಾದಿ ವೇಷನೇ ನಾನು ನಿನಗೆ ಹಾಕ್ತಿರೋದು. ಆ ವೇಷ ಖಂಡಿತವಾಗ್ಲೂ ನೀನೊಳಗಡೆ ಬದಲಾವಣೆಗಳು ತರುತ್ತೆ ಅಂತ ನನಗೆ ನಂಬಿಕೆ ಇದೆ. ಆ ಗಾಂಧಿನೇ ಸುಟ್ಟು ಸಾಯಿಸ್ಬಿಟ್ರು ಕಣೋ. ಗಾಂಧಿ ವೇಷ ನನ್ನನ್ನು ಕಾಪಾಡುತ್ತೆ ಅನ್ಕೊಂಡಿದ್ಯಾ? ಸುಡಲ್ಲ. ನಾಳೆ ಸ್ವತಂತ್ರ ದಿನ. ಗಾಂಧಿ ವೇಷದಲ್ಲಿರೋ ನಿನ್ನನ್ನು ಪೊಲೀಸರು ಸುಡಲ್ಲ. ನಿನ್ನ ಕ್ರಿಮಿನಲ್ ಆಗಲ್ಲ, ಗಾಂಧಿಯಾಗಿ ನೋಡ್ತಾರೆ ಅಂತ ಆ ನಂಬಿಕೆಯಿಂದ ನಿನಗೆ ಈ ವೇಷ ಹಾಕಿಸ್ತಿದ್ದೀನಿ. ಬೋಸ್, ಸ್ವಲ್ಪ ಗಾಂಧಿ ಥರ ಯೋಚನೆ ಮಾಡು. ಎಷ್ಟು ಜನರಿಗೆ ಎಷ್ಟು ಹಿಂಸೆ ಕೊಟ್ಟಿರ್ತೀಯ ಅಂತ. ಆ ನೋವೇನಂತ ನಿನಗೆ ಅರ್ಥ ಆಗುತ್ತೆ. ತತ್ವ ಮಾತಾಡ್ತಿದ್ದೀನಿ ಅಂತ ಅನ್ಕೊಂಡಿದ್ಯಾ? ತತ್ವ ಮಾತಾಡಿಲ್ಲ ಕಣ. ನಿನ್ನನ್ನು ಬದಲಾಯಿಸೋದಿಕ್ ಮಾತ್ರ ಅಲ್ಲ. ನಾನು ವರ್ಧನ್ ಸರ್ ಸ್ಟೂಡೆಂಟ್ ಆಗಿ ದಾರಿ ತಪ್ಪೋಗಿದವ್ರ ಮಗನಿಗೆ ಅಡ್ವೈಸ್ ಮಾಡಬೇಕಾಗಿರೋದು ನನ್ನ ಕರ್ತವ್ಯ. ಅಷ್ಟೇ ನಾನು ಮಾಡ್ತಿರೋದು. ನಾಳೆ ನಿನ್ನ ಮಂಡ್ಯ ಬಿಟ್ಟು ಆಚೆ ಕರ್ಕೊಂಡು ಹೋಗ್ತೀನಿ. ಆದರೆ ಪೊಲೀಸ್ ಹುಡುಕೊಟ್ಟು ನೋಡಿದ್ರೆ ನಾಳೆವರೆಗೂ ನೀನು ಉಳಿತೀಯೋ ಇಲ್ವೋ ಅಂತ ನನಗೂ ಗ್ಯಾರಂಟಿ ಇಲ್ಲ. ಒಂದು ವೇಳೆ ಆ ಥರ ಏನಾದರೂ ನಡೆದ್ರೆ, ಅಯ್ಯೋ ನಮ್ಮ ವರ್ಧನ್ ಸರ್ ಮಗನಿಗೆ ನಾನು ಏನೂ ಮಾಡೋಕ್ಕಾಗಿಲ್ಲ ಅಂತ ನನಗೊಂದು ಗಿಲ್ಟ್ ಕಾಡಕ್ಕೆ ಶುರು ಆಗ್ಬಿಡುತ್ತೆ. ಅರ್ಥ ಮಾಡ್ಕೊ. ಆಯುಧ ಎತ್ತವನಿಗೆ ಸಾವಿರಾರು ದೇವರು, ಆದರೆ ಅಹಿಂಸವಾದಿಗೆ ಗಾಂಧಿನ ದೇವರು ಕಣ. ನಮಸ್ಕಾರ. ನಮಸ್ಕಾರ. ಇದರಲ್ಲಿ ಸಾಕಷ್ಟು ದೇಶದ ನಾಯಕರು ಆಟೋಗ್ರಾಫ್ ಹಾಕಿದ್ದಾರೆ. ಇದರಲ್ಲಿ ಗಾಂಧೀಜಿಯವರ ಆಟೋಗ್ರಾಫ್ ಇಲ್ಲ. ನೀವು ಹಾಕ್ತೀರಾ? ಎಷ್ಟೋ ಜನ ಎಂತೆಂಥದೋ ವೇಷ ಹಾಕಿದ್ದಾರೆ. ಗಾಂಧಿ ವೇಷ ಹಾಕಿರೋರ್ನ ಮೊದಲನೇ ಸಲ ನೋಡ್ತಾ ಇದ್ದೀನಿ. ಸ್ವತಂತ್ರ ಭಾರತದಲ್ಲಿ ಇವತ್ತು ಗಾಂಧಿಯವ್ರ ಬಗ್ಗೆ ನೆನೆಸ್ಕೊಳ್ಳೋರು ಬಹಳನೇ ಕಡಿಮೆ. ನೀವು ಯಾರೋ ಏನೋ ನನಗೆ ಗೊತ್ತಿಲ್ಲ, ಆದ್ರೆ ಈ ವೇಷದಲ್ಲಿ ನೀವು ಪುನೀತರಾಗಿದ್ದೀರಾ. ಸರ್, ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಧ್ವಜಾರೋಹಣನ ನಿಮ್ ಬದಲಾಗಿ ಗಾಂಧೀಜಿಯವ್ರ ಕೈಲಿ ಮಾಡ್ಸೋಣ. ಬೋಸ್, ನೀನು ಫ್ಲಾಗ್ ಹಾಸ್ಟಿಂಗ್ ಮಾಡಬೇಕು ಅಂತ ಅವ್ರು ಆಸೆ ಪಡ್ತಿದ್ದಾರೆ. ಹೋಗು ಹೋಗು ಬೋಸ್. ಬೋಸ್ನ ಗಾಂಧಿ ಹಾಕ್ಸಿದ್ದಾರೆ. ನನ್ನ ಮಗ ದೊಡ್ಡ ಕೆಟ್ಟವನಾಗಿದ್ರು ಅವನಿಗೆ ಇಡೀ ಊರೇ ಮರ್ಯಾದೆ ಕೂಡ ಹಾಗೆ ಮಾಡ್ಬೇಕಂದ. ತುಂಬಾ ಧನ್ಯವಾದಗಳಪ್ಪ, ಧನ್ಯವಾದಗಳು. ಇಲ್ಲಿ ನೋಡು, ನನ್ನಂಥವನು ಧ್ವಜ ನಾರಿಸ್ಬಾರ್ದು. ನನಗ ಯೋಗ್ಯತೆ ಇಲ್ಲ. ನಾನು ಪೊಲೀಸ್ಗೆ ಸರೆಂಡರ್ ಆಗ್ತೀನಿ. ಇವನು ಯಾಕೆ ಸರೆಂಡರ್ ಆಗ್ತೀನಿ ಅಂತಿದ್ದಾನೆ? ನಾನು ಸಿಕ್ಕಾಕೋತೀನಿ.